Next topic in the last chapter, that is set off of losses and carry forward of losses. Set off of losses ಅಂತ ಹೇಳಿದ್ರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಸೇಮ್ ಸೋರ್ಸ್ ಆಫ್ ಲಾಸಸ್ ಏನಾದರೂ ಇದ್ದರೆ ಅದನ್ನು ಸೆಟ್ ಆಫ್ ಮಾಡೋಕ್ಕೆ ಪ್ರಾವಿಷನ್ ಇದೆಯೋ ಇಲ್ವೋ. ಅದೇ ರೀತಿ ಒಂದು ಹೆಡ್ ಆಫ್ ಇನ್ಕಮಲ್ಲಿ ಇನ್ನೊಂದು ಹೆಡ್ ಆಫ್ ಲಾಸಸ್ನ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇದೆಯೋ ಇಲ್ವೋ. ಸೊ ಸೆಟ್ ಆಫ್ ಮಾಡೋದಕ್ಕೆ ಆಗದಿದ್ದರೆ ಅದನ್ನು ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡಬಹುದು, ಹೌ ಲಾಂಗ್ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಸಚ್ ಲಾಸಸ್, ದಟ್ ಈಸ್ ಸೆಟ್ ಟು ಬಿ ಸೆಟ್ ಆಫ್ ಆಫ್ ಲಾಸಸ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಇದು ನೆಕ್ಸ್ಟ್ ಟಾಪಿಕ್, ಇದು ಸೆಟ್ ಆಫ್ ಆಫ್ ಲಾಸಸ್ ಮತ್ತು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಏನಿದು ಸೆಟ್ ಆಫ್ ಅಂತ ಹೇಳಿದ್ರೆ ನೋಡಿ, what is set off? Adjustment of losses against the eligible profits or income of the year. ಏನು ಲಾಸ್ ಬಂದಿದೆ, ಯಾವುದೋ ಒಂದು ಸೋರ್ಸಸ್ಸಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೆಡ್ಡಲ್ಲಿ ಏನು ಲಾಸ್ ಬಂದಿದೆ ಅದನ್ನು ಬೇರೆ ಹೆಡ್ ಆಫ್ ಇನ್ಕಮ್ ಅಥವಾ ಅದೇ ಸೋರ್ಸ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇದೆಯೋ ಇಲ್ವೋ. ಸೆಟ್ ಆಫ್ ಮಾಡುವಂಥದ್ದನ್ನು ನಾವು ಸೆಟ್ ಆಫ್ ಅಂಥೇಳಿ ಕರಿತೀವಿ. ಪ್ರಾವಿಷನ್ ಇದ್ದರೆ ಅದನ್ನು ಸೆಟ್ ಆಫ್ ಅಂತ ಕರಿತೀವಿ. ಸೊ ಇದು ಕಂಪ್ಲೀಟಾಗಿ ಸೆಕ್ಷನ್ 70 ಮತ್ತು 71ನಲ್ಲಿ ಇನ್ಕ್ಲೂಡ್ ಆಗಿದೆ. ಸೆಟ್ ಆಫ್ ಅಂದರೆ ಬೇರೆ ಇನ್ನೇನೂ ಇಲ್ಲ, ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಅಗೇನೆಸ್ಟ್ ದ ಇನ್ಕಮ್ ಆಫ್ ದಿ ಇಯರ್. ಇಟ್ ಮೇ ಬಿ ಇಂಟ್ರಾ ಹೆಡ್ ಆಫ್ ಸೆಟ್ ಆಫ್ ಆರ್ ಇಟ್ ಮೇ ಬಿ ಇಂಟರ್ ಹೆಡ್ ಆಫ್ ಸೆಟ್ ಆಫ್. ಸೊ ಇಲ್ಲಿ ಸೆಟ್ ಆಫನ್ನು ನಾವು ಎರಡು ರೀತಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ನೋಡಿಲಿ, ಒಂದು ಇಂಟ್ರಾ ಹೆಡ್ ಆಫ್ ಸೆಟ್ ಆಫ್ ಅಂತ ಕರಿತೀವಿ ಮತ್ತು ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂತ ಕರಿತೀವಿ, ಅಥವಾ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಂದರೂ ಒಂದೇ, ಇಂಟ್ರಾ ಹೆಡ್ ಆಫ್ ಸೆಟ್ ಆಫ್ ಅಂದರೂ ಒಂದೇ, ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂದರೂ ಒಂದೇ, ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂದರೂ ಒಂದೇ. ಏನಿದೆ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ, ವಿತಿನ್ ದ ಸೇಮ್ ಹೆಡ್ ಆಫ್ ಇನ್ಕಮ್, ಒಂದೇ ಹೆಡ್ ಆಫ್ ಇನ್ಕಮಲ್ಲಿ ಬಂದಿರುವಂಥ ಒಂದು ಸೋರ್ಸ್ ಲಾಸ್ ಆಗಿರ್ಬೋದು, ಇನ್ನೊಂದು ಸೋರ್ಸಲ್ಲಿ ಇನ್ಕಮ್ ಆಗಿರ್ಬೋದು, ಅದನ್ನು ನಾವು ಇಂಟ್ರಾ ಹೆಡ್ ಆಫ್ ಸೆಟ್ ಆಫ್ ಅಂತ ಕರಿತೀವಿ. ಇಂಟರ್ ಹೆಡ್ ಅಂತ ಹೇಳಿದ್ರೆ, ಈಗ ಇಂಟ್ರಾ ಹೆಡ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ, ಈಗ ಎಕ್ಸಾಂಪಲು ಹೌಸ್ ಪ್ರಾಪರ್ಟಿ ಎ ಬಿ ಸಿ ಡಿ ಇರುತ್ತೆ ಅಂತ ಇಟ್ಕೊಳ್ಳಿ. ಹೌಸ್ ಪ್ರಾಪರ್ಟಿ ಎ ಬಿ ಸಿ ಡಿ. ಹೌಸ್ ಪ್ರಾಪರ್ಟಿ ಎ 10,000 ಲಾಸ್ ಬಂದಿದೆ, ಹೌಸ್ ಪ್ರಾಪರ್ಟಿ ಬಿ 10,000 ಲಾಸ್ ಬಂದಿದೆ, ಹೌಸ್ ಪ್ರಾಪರ್ಟಿ ಸಿ 50,000 ಪ್ರಾಫಿಟ್ ಬಂದಿದೆ, ಇನ್ಕಮ್ ಬಂದಿದೆ, ಹೌಸ್ ಪ್ರಾಪರ್ಟಿ ಡಿ 50,000 ಇನ್ಕಮ್ ಬಂದಿದೆ. ಹಾಗಾಗಿ ಎ ಬಿಯಲ್ಲಿ ಲಾಸ್ 10,000 ಬಂದಿದೆ, ಸಿ ಡಿಯಲ್ಲಿ ಇನ್ಕಮ್ 50,000 ಬಂದಿದೆ. ಎಲ್ಲ ಒಂದೇ ಹೆಡ್ಡಲ್ಲಿ ಬರುತ್ತೆ, ಎಲ್ಲ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲೇ ಬರುತ್ತೆ. ಇದು ಪ್ರಾಪರ್ಟಿ ಎ, ಪ್ರಾಪರ್ಟಿ ಬಿ, ಪ್ರಾಪರ್ಟಿ ಸಿ, ಪ್ರಾಪರ್ಟಿ ಡಿ. ಹೌಸ್ ಪ್ರಾಪರ್ಟಿ 1, ಹೌಸ್ ಪ್ರಾಪರ್ಟಿ ಎ ಬಿ ಸಿ ಡಿ. ಹೌಸ್ ಪ್ರಾಪರ್ಟಿ ಎ ಬಿಯಲ್ಲಿ ಲಾಸ್ 20,000 ಬಂದಿದೆ, ಅಂದರೆ 10,000 20,000 ಲಾಸ್ ಬಂದಿದೆ. ಹೌಸ್ ಪ್ರಾಪರ್ಟಿ ಸಿಯಲ್ಲಿ 50,000, ಹೌಸ್ ಪ್ರಾಪರ್ಟಿ ಡಿಯಲ್ಲಿ 50,000, ಅಂದರೆ ಹೌಸ್ ಪ್ರಾಪರ್ಟಿಯಲ್ಲಿ ಇನ್ಕಮ್ಮು ಟೋಟಲ್ ಇನ್ಕಮ್ಮು 1 lakh ಆಯಿತು, ಮತ್ತು ಹೌಸ್ ಪ್ರಾಪರ್ಟಿ ಎ ಬಿಯಲ್ಲಿ ಲಾಸಸ್ಸು 20,000. ಸೊ ಅಲ್ಲಿಗೆ 4 ಕ್ಲಬ್ ಮಾಡಿದಾಗ ಏನಾಯ್ತಲ್ಲಿ 80,000 ನೆಟ್ ಇನ್ಕಮ್ ಬರುತ್ತೆ. ಹೌಸ್ ಪ್ರಾಪರ್ಟಿ ನೆಟ್ ಇನ್ಕಮ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಾಗುತ್ತಾಗ 1 lakhಲ್ಲಿ 20,000ನ ಮೈನಸ್ ಮಾಡಿದ್ರೆ 80,000 ಆಯಿತು. ಅದು ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್, ಒಂದೇ ಹೆಡ್ಡಲ್ಲಿ ಸೆಟ್ ಆಫ್ ಮಾಡೋವಂಥದ್ದನ್ನ ನಾವು ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ, ಒಂದು ಹೆಡ್ ಆಫ್ ಲಾಸಸ್ನ ಇನ್ನೊಂದು ಹೆಡ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ನಮಗೆ ಪ್ರಾಪರ್ಟಿಯಲ್ಲಿ ಲಾಸ್ ಬಂದಿದೆ. ಸೊ ಆ ಹೌಸ್ ಪ್ರಾಪರ್ಟಿ ಲಾಸನ್ನು ನೀವು ಸ್ಯಾಲ್ರಿಯಲ್ಲಿ ಬೇರೆ ಹೆಡ್, ಅದು ಸ್ಯಾಲ್ರಿನೇ ಬೇರೆ ಹೆಡ್ಡು, ಸ್ಯಾಲ್ರಿಯಲ್ಲಿ ನೀವು ಸೆಟ್ ಆಫ್ ಮಾಡುವಂಥದ್ದಕ್ಕೆ ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಥವಾ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ಗೆ, ಲಾಸ್ ಆಫ್ ಒನ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದಿರುವಂಥದ್ದನ್ನ ಲೆಟ್ಔಟ್ ಪ್ರಾಪರ್ಟಿ ಇನ್ಕಮಲ್ಲಿ ಸೆಟ್ ಆಫ್ ಮಾಡುವಂಥದ್ದು. ಎರಡು ಸೇಮ್ ಹೆಡ್ಡು, ಎರಡು ಒಂದರಲ್ಲಿಲ್ಲ, ಒಂದು ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದಿದೆ, ಇನ್ನೊಂದು ಹೌಸ್ ಪ್ರಾಪರ್ಟಿಯಲ್ಲಿ ಇನ್ಕಮ್ ಬಂದಿದೆ, ಎರಡೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲೇ ಬರುತ್ತೆ. ಅದೇ ರೀತಿ ಇನ್ನೊಂದು
ಇದು ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ನೋಡಿ, ಒಂದು ಬಿಸ್ನೆಸ್ಸಲ್ಲಿ ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ಲಾಸ್ ಬಂದಿದೆ, ಮತ್ತು ಲೆದರ್ ಬಿಸ್ನೆಸ್ಸಲ್ಲಿ ಇನ್ಕಮ್ ಬಂದಿದೆ. ಆ ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ಬಂದಿರುವಂಥ ಲಾಸಸ್ನ ಲೆದರ್ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡುವಂಥದ್ದನ್ನ ನಾವು ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಸೆಟ್ಟಿಂಗ್ ಆಫ್ ಲಾಸ್ ಆಫ್ ಒನ್ ಸೋರ್ಸ್ ಅಂದರೆ ಒಂದೇ ಹೆಡ್ಡಲ್ಲಿ ಬೇರೆ ಬೇರೆ ಸೋರ್ಸ್ ಅಂತ. ಸೆಟ್ಟಿಂಗ್ ಆಫ್ loss of one source against income from other source within the same head. ಒಂದೇ ಹೆಡ್ಡಲ್ಲಿ ಬೇರೆ ಸೋರ್ಸಲ್ಲಿ ಲಾಸ್ ಬಂದಿದೆ, ಇನ್ನೊಂದು ಸೋರ್ಸಲ್ಲಿ ಇನ್ಕಮ್ ಬಂದಿದೆ, ಅದನ್ನು ಸೆಟ್ ಆಫ್ ಮಾಡುವಂಥದ್ದು ನಾವು ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಇನ್ನೊಂದು ಡೀಟೇಲಾಗಿ ಫಿಗರ್ಸಲ್ಲಿ ಇದೆ ನೋಡಿ, ಇಲ್ಲಿ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಎ ಇದರಲ್ಲಿ 5 lakh ಪ್ರಾಫಿಟ್ ಬಂದಿದೆ, ಬಿಸ್ನೆಸ್ ಬಿ ಯಲ್ಲಿ ಲಾಸ್ ಬಂದಿದೆ, 2 lakh ಲಾಸ್ ಬಂದಿದೆ. ಹಾಗಾದರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು 3 lakhs ಆಯಿತು. 5 lakhs minus 2 lakhs. ಇದನ್ನು ನಾವು ಇಂಟ್ರಾ ಹೆಡ್ ಆಫ್ ಸೆಟ್ ಆಫ್ ಅಂತ ಕರಿತೀವಿ, ಅಥವಾ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಈ ಇಂಟ್ರಾ ಹೆಡ್ ಆಫ್ ಸೆಟ್ ಆಫ್ಗೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಏನದು ಎಕ್ಸೆಪ್ಷನ್ಸ್ ಅಂದರೆ ನೋಡಿ, 1 by 1. ಈಗ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಬಂದಿದ್ದರೆ ಅದನ್ನು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು, ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಹೇಳಿದ್ರೆ ಈಗ ಶೇರ್ಸ್ ಡೀಲಿಂಗ್ ಬರುತ್ತಲ್ಲ, ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಶೇರ್ಸ್ ಅಥವಾ ಸ್ಟಾಕ್ಸ್, ಇದನ್ನು ನಾವು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಒಂದು ದಿವಸ ಅಪ್ ಆಗಿರುತ್ತೆ, ಒಂದು ದಿವಸ ಡೌನ್ ಆಗಿರುತ್ತೆ. ಸೊ ಅವಾಗ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಬಂದಿದರೆ ಅದನ್ನು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು, ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಈವನ್ ದೋ ಇಟ್ ಈಸ್ ಎ ಸೇಮ್ ಸೋರ್ಸ್, ಎರಡು ಬಿಸ್ನೆಸ್ಸೇ, ಬಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಬಂದಿರುವಂಥ ಲಾಸಸ್ಸನ್ನು ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅದನ್ನು ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನೆಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮಲ್ಲೇ ಅದನ್ನು ಸೆಟ್ ಆಫ್ ಮಾಡಬೇಕು, ಒಂದು ಎಕ್ಸೆಪ್ಷನ್ಸು. ಇನ್ನೊಂದು ಲಾಸ್ ಫ್ರಮ್ ಆ್ಯಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಹಾರ್ಸಸ್ನ ಮೇಂಟೈನ್ ಮಾಡಬೇಕಾದ್ರೆ ಏನಾದರೂ ರೇಸ್ ಹಾರ್ಸಸ್ನ ಮೈಂಟೈನ್ ಮಾಡೋದು ಅಥವಾ ಓನ್ ಸ್ವಂತಕ್ಕೆ ಇಟ್ಕೊಂಡಿರುವಂಥದ್ರಲ್ಲಿ ಏನಾದರೂ ಲಾಸ್ ಬಂದಿದ್ದರೆ ಅದನ್ನು ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅದನ್ನು ಅದೇ ಸೋರ್ಸ್ ಅಂದರೆ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಹಾರ್ಸ್ ರೇಸಲ್ಲೇ ಅದನ್ನು ಸೆಟ್ ಆಫ್ ಮಾಡಬೇಕು, ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ನೇ ಇಲ್ಲ. ಇದು ಎಕ್ಸೆಪ್ಷನ್ಸು. ಮತ್ತಿನ್ನೊಂದು ಸೆಟ್ ಆಫ್ ಲಾಸಸ್ ಅಗೇನೆಸ್ಟ್ ಕ್ಯಾಶುಯಲ್ ವಿನ್ನಿಂಗ್ಸ್. ಈಗ ಕ್ಯಾಶುಯಲ್ ವಿನ್ನಿಂಗ್ಸಲ್ಲಿ ನಾರ್ಮಲಾಗಿ ನಿಮಗೆ ಇನ್ಕಮ್ ಬಂದ್ರೇ ಅದು ಇನ್ಕಮ್ಮೇ ಇರುತ್ತೆ ಅದ್ರಲ್ಲಿ ನಾರ್ಮಲಾಗಿ. ಕ್ಯಾಶುಯಲ್ ವಿನ್ನಿಂಗ್ಸ್ ಅಂದರೆ ವಿನ್ನಿಂಗ್ಸ್ ಟಿ ವಿ ಶೋಸ್ ಆಗಿರ್ಬೋದು, ಅಥವಾ ಕ್ರಾಸ್ವರ್ಡ್ ಪಝಲ್ಸ್ ಆಗಿರ್ಬೋದು, ಕಾರ್ಡ್ ಗೇಮ್ಸು, ಆಲ್ ಆಫ್ ಎ ಸಡನ್ ಏನು ಬರುತ್ತೆ ಇನ್ಕಮ್, ಅದನ್ನೆಲ್ಲ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಕ್ಯಾಶುಯಲ್ ಇನ್ಕಮಲ್ಲಿ ಏನಾದರೂ ಲಾಸಸ್ ಬಂದಿದ್ದರೆ ಅದನ್ನು ಯಾವುದೇ ಇದರಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಕ್ಯಾಶುಯಲ್ ಇನ್ಕಮಲ್ಲೂ ನೀವು ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನನಗೀಗ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅರೌಂಡ್ 1 lakh rupees ಲಾಟ್ರಿನ ಪರ್ಚೇಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಖರ್ಚಾಗಿದೆ, ನನಗೇನು ಪ್ರೈಸ್ ಮನಿ ಬರಲಿಲ್ಲ. ಸೊ ಅಲ್ಲಿಗೆ ಲಾಸ್ ಫ್ರಮ್ ಕ್ಯಾಶುಯಲ್ ವಿನ್ನಿಂಗ್ಸು ಎಷ್ಟಾಯಿತು, ಲಾಟ್ರೀಸಲ್ಲಿ 1 lakh ಆಯಿತು. ನನಗೆ ಯಾವುದೋ ಟಿ ವಿ ಶೋಸಲ್ಲಿ ಕೌನ್ ಬನೇಗಾ ಕರೋಡ್ಪತಿ ಅಂತ ಇಟ್ಕೊಳ್ಳಿ, ಅದರಲ್ಲಿ 1 crore rupees ಬರುತ್ತೆ. ಆ 1 crore rupeesಲ್ಲಿ ನಾನು ಇದನ್ನು 1 lakh rupeesನ ಮೈನಸ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ, ಈವನ್ ದೋ ಇಟ್ ಈಸ್ ಸೇಮ್ ಸೋರ್ಸ್. ಕ್ಯಾಶುಯಲ್ ವಿನ್ನಿಂಗ್ಸಲ್ಲಿ ಏನಾದರೂ ಲಾಸಸ್ ಆದರೆ ಅದು ಯಾವುದರಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅದೇ ರೀತಿ ನೆಕ್ಸ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳಿದ್ರೆ, ಸೇಲ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂಥೇಳಿ ಕ್ಯಾಪಿಟಲ್ ಗೇನ್ಸಲ್ಲಿ ಬರುತ್ತಲ್ವ, ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ಏನಾದರೂ ಆದರೆ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು.
ನಾಟ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅರೈಸಸ್ ಫ್ರಮ್ ಸೇಲ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಯಾವುದೋ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದಾಗ ಲಾಸ್ ಏನಾದರೂ ಬಂದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು, ನಾಟ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಪ್ರಾವಿಷನ್ ಇದೆ, ಎರಡರಲ್ಲೂ ಸೆಟ್ ಆಫ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು, ನಾಟ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೋಡಿ, ಅದು ಇಲ್ಲಿ ಡೀಟೇಲ್ ಆಗಿದೆ ನೋಡಿ ಇಲ್ಲಿ. ಮತ್ತು ಲಾಸ್ ಫ್ರಮ್ ಎಕ್ಸಮ್ಟೆಡ್ ಸೋರ್ಸ್ ಆಫ್ ಇನ್ಕಮ್. ಯಾವುದೋ ಒಂದು ಎಕ್ಸಮ್ಟೆಡ್ ಸೋರ್ಸ್ ಆಫ್ ಇನ್ಕಮಲ್ಲಿ ಲಾಸ್ ಆಗಿದ್ದರೆ ಅದನ್ನು ಟ್ಯಾಕ್ಸಬಲ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಇದಿಷ್ಟು ಎಕ್ಸೆಪ್ಷನ್ಸು. ಯಾವುದಕ್ಕೆ? ಇಂಟರ್ ಸೋರ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಅಂದರೆ ಇಂಟ್ರಾ ಹೆಡ್ ಆಫ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಎಕ್ಸೆಪ್ಷನ್ಸು. ಒನ್ ಬೈ ಒನ್ ಇನ್ನೊಂದ್ಸರಿ ಚೆಕ್ ಮಾಡಿ. ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದರೆ ಅದು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು, ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಮತ್ತು ಹಾರ್ಸ್ ರೇಸಸ್ನ ಮೇಂಟೈನ್ ಮಾಡೋದಕ್ಕೆ ಮತ್ತು ಸ್ವಂತಕ್ಕೆ ಇಟ್ಕೊಂಡಿರೋದಕ್ಕೆ ಏನಾದರೂ ಲಾಸಸ್ ಆಗಿದ್ದರೆ ಅದನ್ನು ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅದನ್ನು ಅದೇ ಇನ್ಕಮ್ ಫ್ರಮ್ ಹಾರ್ಸ್ ರೇಸಸ್ಸಲ್ಲೇ ಸೆಟ್ ಆಫ್ ಮಾಡಬೇಕು, ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ನೆಕ್ಸ್ಟು ಕ್ಯಾಶುಯಲ್ ವಿನ್ನಿಂಗ್ಸಲ್ಲಿ ಏನಾದರೂ ಲಾಸಸ್ ಇದ್ದರೆ ಅದನ್ನು ಯಾವುದರಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಈವನ್ ಫ್ರಮ್ ಕ್ಯಾಶುಯಲ್ ಇನ್ಕಮ್ ಆಲ್ಸೋ, ಕ್ಯಾಶುಯಲ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು. ಫೈನಲ್ ಆಗಿ, ಲಾಸ್ ಫ್ರಮ್ ಎಕ್ಸಮ್ಟೆಡ್ ಸೋರ್ಸ್ ಆಫ್ ಇನ್ಕಮ್ ಕೆನಾಟ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಎನಿ ಟ್ಯಾಕ್ಸಬಲ್ ಇನ್ಕಮ್. ಎಕ್ಸಮ್ಟೆಡ್ ಸೋರ್ಸ್ ಆಫ್ ಇನ್ಕಮಲ್ಲಿ ಆಗಿರುವಂಥ ಲಾಸಸ್ಸನ್ನು ಬೇರೆ ಟ್ಯಾಕ್ಸಬಲ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಇದಿಷ್ಟು ಎಕ್ಸೆಪ್ಷನ್ಸ್. ನೆಕ್ಸ್ಟು ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಹೆಡ್ ಆಫ್ ಸೆಟ್ ಆಫ್. ಅಂದರೆ ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ಗೆ ಸೆಟ್ ಆಫ್ ಮಾಡುವಂಥದ್ದಕ್ಕೆ ನಾವು ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂತ ಕರಿತೀವಿ. ಅಂದರೆ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಅಂಡರ್ ಡಿಫ್ರೆಂಟ್ ಹೆಡ್ಸ್, ಬೇರೆ ಬೇರೆ ಹೆಡ್ಸ್. ಈಗ ಹೌಸ್ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ, ಹೌಸ್ ಪ್ರಾಪರ್ಟಿಯಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದಿದೆ. ಆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಬಂದಿರುವಂಥ ಲಾಸಸ್ನ ನಾನು ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಅಡ್ಜಸ್ಟ್ ಮಾಡುವಂಥದ್ದನ್ನು ನಾವು ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂತ ಕರಿತೀವಿ. ಅದೇ ರೀತಿ ಹೌಸ್ ಪ್ರಾಪರ್ಟಿಯಲ್ಲಿ ಬಂದಿರುವಂಥ ಲಾಸಸ್ನ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ನಾನು ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂತೇಳಿ ಕರಿತೀವಿ. ಇದಕ್ಕೂ ಕೆಲವು ಎಕ್ಸೆಪ್ಷನ್ಸ್ ಇದೆ. ಸೊ ಏನದು ಎಕ್ಸೆಪ್ಷನ್ಸು ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಥವಾ ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂತ ಹೇಳಿದ್ರೆ, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಆಗಲೇ ಹೇಳಿದ್ನಲ್ಲ, ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಏನು ಲಾಸ್ ಆಗಿರುತ್ತೆ ಅದನ್ನು ಬೇರೆ ಯಾವ ಹೆಡ್ಡಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಸ್ಯಾಲ್ರಿ ಹೆಡ್ಡಲ್ಲೂ ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲೂ ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಕ್ಯಾಪಿಟಲ್ ಗೇನ್ಸಲ್ಲೂ ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಬಿಸ್ನೆಸ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಸೆಟ್ ಆಫ್ ಮಾಡೋದಕ್ಕೂ ಪ್ರಾವಿಷನ್ ಇಲ್ಲ. ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಬಂದಿರುವಂಥ ಲಾಸಸ್ನ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು, ಬೇರೆ ಬಿಸ್ನೆಸ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೂ ಪ್ರಾವಿಷನ್ ಇಲ್ಲ. ನೆಕ್ಸ್ಟು, ಈಗ ಲಾಸ್ ಅಂಡರ್ ದಿ ಹೆಡ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಅದನ್ನು ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅಂದರೆ ಬಿಸ್ನೆಸ್ ಇನ್ಕಮಲ್ಲಿ ಬಂದಿರುವಂಥ ಲಾಸಸ್ಸನ್ನು, ಅದು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ ಆಗಿರುವಂಥ ಲಾಸಸ್ಸನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಬೇರೆದರಲ್ಲಿ ಸೆಟ್ ಆಫ್ ಮಾಡ್ಕೋಬೋದು, ಬೇರೆ ಹೆಡ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡ್ಕೋಬೋದು, ಬಟ್ ನಾಟ್ ಅಗೇನೆಸ್ಟ್ ಸ್ಯಾಲ್ರಿ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಥರ್ಡ್ ಒನ್, ಲಾಸ್ ಫ್ರಮ್ ಆಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ನ ಮೇಂಟೈನ್ ಮಾಡಬೇಕಾದ್ರೆ ಏನಾದರೂ ಲಾಸಸ್ ಆಗಿದರೆ ಅದನ್ನು ಬೇರೆ ಯಾವ ಹೆಡ್ ಆಫ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ.
ಅದೇ ಸೋರ್ಸಸಲ್ಲಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ಸೇ ಆಗಿರಬೇಕು. ಹಾಗಿದ್ರೆ ಮಾತ್ರ ಲಾಸಸ್ನ ಸೆಟ್ ಆಫ್ ಮಾಡ್ಬೋದು. ಯಾವುದು? ಲಾಸಸ್ ಫ್ರಮ್ ಆಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಇನ್ಕಮ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್. ಬೇರೆ ಯಾವ ಬಿಸ್ನೆಸ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ, ಅದು ಆಲ್ರೆಡಿ ಹೇಳಿದೆ ನಾನು. ಮತ್ತು ಸೆಟ್ ಆಫ್ ಲಾಸಸ್ ಅಗೇನೆಸ್ಟ್ ಕ್ಯಾಶುಯಲ್ ವಿನ್ನಿಂಗ್ಸಲ್ಲಿ ಆದಂಥ ಲಾಸಸ್ನ ಬೇರೆ ಯಾವುದರಲ್ಲೂ ಸೆಟ್ ಆಫ್ ಬೇರೆ ಯಾವ ಹೆಡ್ ಆಫ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಅದನ್ನು ಈವನ್ ಕ್ಯಾಶುಯಲ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಮತ್ತು ಎನಿ ಲಾಸ್ ಅಂಡರ್ ಕ್ಯಾಪಿಟಲ್ ಗೇನ್ಸಲ್ಲಿ ಆದಂಥ ಲಾಸಸ್ಸನ್ನು ಬೇರೆ ಯಾವ ಹೆಡ್ ಆಫ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಬೇರೆ ಹೆಡ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಸ್ಯಾಲ್ರಿಯಲ್ಲೂ ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಹೌಸ್ ಪ್ರಾಪರ್ಟಿಯಲ್ಲೂ ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಮತ್ತು ಬಿಸ್ನೆಸ್ ಆರ್ ಪ್ರೊಫೆಷನಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲೂ ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಬಟ್ ಇಲ್ಲಿ ಅದೇ ಸೋರ್ಸಸ್ಸಲ್ಲಾಗಿದ್ದರೆ ಕಂಡೀಷನ್ಸ್ ಇದೆ. ಏನದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಬೇಕಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಬೇಕಿದ್ದರೂ ಸೆಟ್ ಆಫ್ ಮಾಡ್ಬೋದು. ಅದನ್ನು ನಾವು ಇಂಟರ್ ಹೆಡ್ ಆಫ್ ಇದು ಕೆಲವು ಎಕ್ಸೆಪ್ಷನ್ಸ್ ಟು ದ ರೂಲ್ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್. ಇದು ಒಂದು ಸಣ್ಣ ಎಕ್ಸಾಂಪಲ್ ಇದೆ ಇಲ್ಲಿ ನೋಡಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಎ 70,000 ಇದೆ, ಲಾಸ್ ಫ್ರಮ್ ಬಿಸ್ನೆಸ್ ಬಿ 2,90,000 ಇದೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 5,10,000 ಇದೆ. ಇದು ಬೇರೆ ಬೇರೆ ಹೆಡ್. ಇದು ಬಿಸ್ನೆಸ್ ಎ ಒಂದೇ ಸೋರ್ಸು, ಇದು ಒಂದೇ ಸೋರ್ಸು. ಎರಡು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ಬರುತ್ತೆ ಇವೆರಡು. ಬಿಸ್ನೆಸ್ ಎ, ಬಿಸ್ನೆಸ್ ಬಿ. ಇದು ಬೇರೆ ಹೆಡ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲಿ ಬರುತ್ತೆ. ಈ ಮಿಸ್ಟರ್ ಎಕ್ಸ್ ಹ್ಯಾಸ್ 2 ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎ ಆ್ಯಂಡ್ ಬಿ. ಎರಡು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸೇ, ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಲ್ಲ ಇದು, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಅದರಲ್ಲಿ ಬಂದಂಥ ಇನ್ಕಮ್ ಕೊಟ್ಟಿದ್ದಾರೆ 70,000 ಇದೆ. ಬಿಸ್ನೆಸ್ ಬಿಯಲ್ಲಿ 2,90,000 ಇದೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ 5,10,000 ಇದೆ. ಸೊ ಹಾಗಿದ್ರೆ ಫೈನಲ್ ಎಫೆಕ್ಟ್ ಏನು ಅನ್ನೋದನ್ನ ನೋಡಿ ಇಲ್ಲಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಎ 70,000 ಲೆಸ್ ಸೆಟ್ ಆಫ್ ಅಂಡರ್ ಸೆಕ್ಷನ್ ಬಿಸ್ನೆಸ್ ಬಿ 70,000 ಅನ್ನು ಸೆಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಇನ್ನೆಷ್ಟು ಉಳ್ಕೊಂಡಿದೆ ಸೆಟ್ ಆಫ್ ಮಾಡೋ? ಬಿಸ್ನೆಸ್ ಬಿಯಲ್ಲಿ ಸೆಟ್ ಆಫ್ ಮಾಡಿಬಿಟ್ಟಿದ್ದಾರೆ ಫಸ್ಟು ವಿತಿನ್ ದ ಸೇಮ್ ಹೆಡ್ಡು. ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 5,10,000 ಇದೆ. 5,10,000 ಇದೆ ನೋಡಿ ಇಲ್ಲಿ. ಒಂದು ಪ್ರಾಫಿಟ್ಟು, ಇನ್ನೊಂದು ಲಾಸು. ಫಸ್ಟು ಈ 2,90,000 2,90,000 ಲಾಸನ್ನು ಏನು ಮಾಡಿದ್ದಾರೆ? ಪ್ರಾಫಿಟಲ್ಲಿ ಸೆಟ್ ಆಫ್ ಮಾಡಿದ್ದಾರೆ. ಎಷ್ಟು ಸೆಟ್ ಆಫ್ ಮಾಡಿದ್ದಾರೆ? 70,000 ಇಲ್ಲಿ ಸೆಟ್ ಆಫ್ ಮಾಡಿದ್ದಾರೆ. 70,000 ಸೆಟ್ ಆಫ್ ಮಾಡಿದ್ದಾರೆ. ಇನ್ನೂ ಸೆಟ್ ಆಫ್ ಮಾಡೋದಕ್ಕಾಗದೇ ಇರೋದು ಎಷ್ಟಿದೆ? 2,10,000 ಇದೆ. ಆ 2,10,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಸೆಟ್ ಆಫ್ ಮಾಡಿದರೆ ಅಲ್ಲಿಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಾಯಿತು? 3 lakhs ಆಯಿತು. ಇನ್ನೂ ಸರಿ ನೋಡಿ ಪ್ರಾಬ್ಲಮ್ಮು. ಬಿಸ್ನೆಸ್ ಎಯಲ್ಲಿ ಪ್ರಾಫಿಟ್ ಇದೆ, ಬಿಸ್ನೆಸ್ ಬಿಯಲ್ಲಿ ಲಾಸ್ ಇದೆ. ನಾನು ಆಗಲೇ ಬೈ ಮಿಸ್ಟೇಕ್ ಎರಡು ಪ್ರಾಫಿಟ್ ಅಂತ ಹೇಳಿಬಿಟ್ಟೆ. ಬಿಸ್ನೆಸ್ ಎಯಲ್ಲಿ ಪ್ರಾಫಿಟ್ಟು, ಬಿಸ್ನೆಸ್ ಬಿಯಲ್ಲಿ ಲಾಸ್ ಇದೆ. ಸೊ ಇಲ್ಲಿ ಬಿಸ್ನೆಸ್ ಎಯಲ್ಲಿ 70,000 ಇನ್ಕಮು, ಬಿಸ್ನೆಸ್ ಬಿಯಲ್ಲಿ 2,90,000 ಲಾಸ್ ಇದೆ. ಸೊ ಈ 70,000 ಸೆಟ್ ಆಫ್ ಮಾಡಿದ್ರೆ ಸೇಮ್ ವಿತಿನ್ ದ ಸೇಮ್ ಹೆಡ್, ಇಂಟ್ರಾ ಹೆಡ್ ಆಫ್ ಸೆಟ್ ಆಫಲ್ಲಿ 70,000 ಸೆಟ್ ಆಫ್ ಮಾಡಿಬಿಟ್ರು. ಇನ್ನು ಸೆಟ್ ಆಫ್ ಮಾಡೋದಕ್ಕೆ ಆಗದೇ ಇರುವಂಥದ್ದು ಎಷ್ಟು ಇದರಲ್ಲಿ? 2,10,000 ಇದೆ. ಆ 2,10,000 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಸೆಟ್ ಆಫ್ ಮಾಡಿದ್ದಾರೆ. ಲೆಸ್ ಸೆಟ್ ಆಫ್ ಅಂಡರ್ ಸೆಕ್ಷನ್ 71. ಇದು ಇಂಟ್ರಾ ಹೆಡ್ ಆಫ್ ಸೆಟ್ ಆಫಲ್ಲಿ ನಾವು ಅಂಡರ್ ಸೆಕ್ಷನ್ 70ಗೆ ಬರುತ್ತೆ. ಇಂಟರ್ ಹೆಡ್ ಆಫ್ ಸೆಟ್ ಆಫ್ ಅಂಡರ್ ಸೆಕ್ಷನ್ 71 ಬರುತ್ತೆ. 2,10,000 ಸೆಟ್ ಆಫ್ ಮಾಡಿದ್ರೆ ಫೈನಲ್ ಆಗಿ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಾಯಿತು? ಅಲ್ಲಿಗೆ 3 lakhs ಆಯಿತು. ಸಿಂಪಲ್. ಸೊ ಇನ್ನು ಸಮ್ಮರಿ ಇದೆ ನೋಡಿ. ಸಮ್ಮರಿಯಲ್ಲಿ ನಾವು ಇನ್ನೂ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ನಾವು
ಯಾವುದ್ರಲ್ಲಿ ಸೆಟ್ ಆಫ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಸ್ಯಾಲ್ರಿಲಾದರೂ ಸೆಟ್ ಆಫ್ ಮಾಡ್ಬೋದು, ಬಿಸ್ನೆಸ್ ಇನ್ಕಮಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಕ್ಯಾಪಿಟಲ್ ಗೇನ್ಸಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಬೇಕಿದ್ದರೂ ಸೆಟ್ ಆಫ್ ಮಾಡ್ಬೋದು. ಸ್ಪೆಕ್ಯುಲೇಷನ್ ಬಿಸ್ನೆಸ್ಸನ್ನು ಸ್ಪೆಕ್ಯುಲೇಷನ್ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ must be set off only against speculation business income, not any other business income. ಸ್ಪೆಕ್ಯುಲೇಷನ್ ಇನ್ಕಮಲ್ಲೇ ಅದನ್ನು ಸೆಟ್ ಆಫ್ ಮಾಡಬೇಕು. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಆದಂಥ ಲಾಸಸ್ನ ಬೇಕಿದ್ರೆ ನೀವು ಹೌಸ್ ಪ್ರಾಪರ್ಟಿಯಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಕ್ಯಾಪಿಟಲ್ ಗೇನ್ಸಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬೇಕಿದ್ದರೂ ಸೆಟ್ ಆಫ್ ಮಾಡಬಹುದು. ಇದಿಷ್ಟು. ನೆಕ್ಸ್ಟು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಈಗ ಸೆಟ್ ಆಫ್ ಮಾಡೋದಕ್ಕೆ ಒಂದೇ ವರ್ಷ ಸೆಟ್ ಆಫ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಆಗ ಎಲ್ಲಿವರೆಗೂ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು? ಹೌ ಲಾಂಗ್ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್, ಹೌ ಮೆನಿ ಇಯರ್ಸ್ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್. ಸೊ 1 by 1 ಸ್ಯಾಲ್ರಿಯಲ್ಲಿ ನಮಗೇನು ಲಾಸ್ ಆಗೋದಿಲ್ಲ. ಸ್ಯಾಲ್ರಿ ಬಂದ್ರೇ ಇನ್ಕಮ್ಮು, ಸ್ಯಾಲ್ರಿ ಬರಲಿಲ್ಲ ಅಂದರೆ ಫಸ್ಟ್ 1 by 1 ನೋಡ್ತಾ ಬನ್ನಿ. ಸ್ಯಾಲ್ರಿ ಬಂದ್ರೇ ಇನ್ಕಮ್ ಆಗುತ್ತೆ, ಸ್ಯಾಲ್ರಿ ಬರಲಿಲ್ಲ ಅಂದರೆ ನೋ ಇನ್ಕಮ್ ಅಂತ ಹೇಳಿ ಫಸ್ಟ್ ಹೆಡ್ಡಲ್ಲಿ. ಸೆಕೆಂಡ್ ಹೆಡ್ ಯಾವುದಿದೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ನೋಡಿಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ಏನಾದರೂ ಬಂದರೆ ಆ ಹೆಡ್ಡಲ್ಲಿ ಅದೇ ವರ್ಷ ಆದರೆ ವಿತಿನ್ ದ ಸೇಮ್ ಪ್ರೀವಿಯಸ್ ಇಯರ್ ಸ್ಯಾಲ್ರಿ ಇನ್ಕಮಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಬಿಸ್ನೆಸ್ ಇನ್ಕಮಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಕ್ಯಾಪಿಟಲ್ ಗೇನ್ಸಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬೇಕಿದ್ದರೂ ಸೆಟ್ ಆಫ್ ಮಾಡ್ಬೋದು. ಆ ವರ್ಷ ಸೆಟ್ ಆಫ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅದನ್ನೇನು ಮಾಡಬೇಕಾಗತ್ತೆ? ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಕ್ಯಾರಿ ಫಾರ್ವರ್ಡ್ ಎಲ್ಲಿವರೆಗೂ ಮಾಡ್ಬೋದು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು 8 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಹೌ ಮೆನಿ ಇಯರ್ಸ್? 8 ಇಯರ್ಸ್. 8 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಸಕ್ಸೀಡಿಂಗ್ ಇಯರ್ಸಲ್ಲಿ ಅದೇ ವರ್ಷ ಆದರೆ 4ರಲ್ಲೂ ಸ್ಯಾಲ್ರಿ ಇನ್ಕಮಲ್ಲೂ ಸೆಟ್ ಆಫ್ ಮಾಡ್ಬೋದು, ಬಿಸ್ನೆಸ್ ಇನ್ಕಮಲ್ಲೂ ಸೆಟ್ ಆಫ್ ಮಾಡ್ಬೋದು, ಕ್ಯಾಪಿಟಲ್ ಗೇನ್ಸ್ ಎಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬೇಕಿದ್ದರೂ ಸೆಟ್ ಆಫ್ ಮಾಡ್ಬೋದು. ಆ ವರ್ಷ ಸೆಟ್ ಆಫ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು 8 ಇಯರ್ಸ್ವರೆಗೂ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ನೆಕ್ಸ್ಟ್ 8 ಸಕ್ಸೀಡಿಂಗ್ ಇಯರ್ಸಲ್ಲಿ ಅದನ್ನು ಅದೇ ಹೆಡ್ಡಲ್ಲೇ ಸೆಟ್ ಆಫ್ ಮಾಡಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲೇ ಸೆಟ್ ಆಫ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 20,000 ಬಂದಿದೆ, ಬೇರೆ ಯಾವ ಇನ್ಕಮೋ ಇಲ್ಲ ಅಂತ ಇಟ್ಕೊಳ್ಳಿ, ಸೆಟ್ ಆಫ್ ಮಾಡೋದಕ್ಕೆ ಆಗಲಿಲ್ಲ ಆ ವರ್ಷ. ಅವಾಗೇನು ಮಾಡ್ಬೋದು? ನೆಕ್ಸ್ಟ್ 8 ಇಯರ್ಸ್ವರೆಗೂ ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ ಸಕ್ಸೀಡಿಂಗ್ ಇಯರ್ಸಲ್ಲಿ ನಾನು ಬೇರೆ ಹೆಡ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡೋದಕ್ಕಾಗೋದಿಲ್ಲ, ಬಟ್ ಅದೇ ಹೆಡ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡ್ಬೋದು. ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಅದನ್ನು ಸೆಟ್ ಆಫ್ ಮಾಡಬೇಕಾಗತ್ತೆ. Losses which could not be set off against income of the assessment year do not lapse but are allowed to be carried forward to be set off against income of subsequent years. ಮುಂದೆ ಏನಾದರೂ ಇನ್ಕಮ್ ಬಂದರೆ ಅದನ್ನು ಸೆಟ್ ಆಫ್ ಮಾಡ್ಬೋದು. ಸೊ ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅದನ್ನು ನಾವು ನಾರ್ಮಲಾಗಿ ಎಲ್ಲದಕ್ಕೂ 8 ಇಯರ್ಸ್ ಬರುತ್ತೆ. ಸ್ಪೆಕ್ಯುಲೇಷನ್ ಬಿಸ್ನೆಸ್ಗಾದರೆ ಮಾತ್ರ 4 ಇಯರ್ಸ್ ಬರುತ್ತೆ. ಅದನ್ನು ಇಲ್ಲಿ ನೋಡಿ, set off against future income under the head house property only. ಫಸ್ಟು ನಾನು ಆಗಲೇ ಹೇಳಿದ್ನಲ್ಲ, ಹೌಸ್ ಪ್ರಾಪರ್ಟಿ ಇನ್ಕಮನ್ನು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಆದಂಥ ಲಾಸಸ್ನ ಸಕ್ಸೀಡಿಂಗ್ ಇಯರ್ಸಲ್ಲಿ ಹೌಸ್ ಪ್ರಾಪರ್ಟಿ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು. ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು? 8 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅಂದರೆ ಈ ವರ್ಷ ಅಂತ ಇಟ್ಕೊಳ್ಳಿ, ಈ ವರ್ಷ ನಾನು ಹೌಸ್ ಪ್ರಾಪರ್ಟಿ ಲಾಸಸ್ನ ಸೆಟ್ ಆಫ್ ಮಾಡೋದಕ್ಕಾಗಲಿಲ್ಲ ನನಗೆ. ಈ ವರ್ಷ ಸೆಟ್ ಆಫ್ ಮಾಡೋದಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ 8 ಇಯರ್ಸ್, ಕಮ್ಮಿಂಗ್ 8 ಇಯರ್ಸ್ವರೆಗೂ ನಾನು ಅದನ್ನು ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇರುತ್ತೆ. ಬಟ್ ಕಮ್ಮಿಂಗ್ ಇಯರ್ಸಲ್ಲಿ ಅದನ್ನು ಹೌಸ್ ಪ್ರಾಪರ್ಟಿ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟು ನಾನ್ ಸ್ಪೆಕ್ಯುಲೇಷನ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆಫ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಇದನ್ನು 8 ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಫ್ಯೂಚರ್ ಇನ್ಕಮ್ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಫ್ಯೂಚರ್ ಇನ್ಕಮ್ ಫ್ರಮ್ ಎನಿ ಬಿಸ್ನೆಸ್ ಆಫ್ ಅಸೆಸಿ. ಯಾವುದೇ ಬಿಸ್ನೆಸ್ ನಾನ್ ಸ್ಪೆಕ್ಯುಲೇಷನ್ ಆಗಿದ್ದರೆ ಬೇರೆ ಯಾವುದೇ ಬಿಸ್ನೆಸ್ ಇನ್ಕಮಲ್ಲಿ ಅದನ್ನು ಸಕ್ಸೀಡಿಂಗ್ ಇಯರ್ಸಲ್ಲಿ ಸೆಟ್ ಆಫ್ ಮಾಡ್ಬೋದು. ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂದರೆ 8 ಇಯರ್ಸ್ವರೆಗೂ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು.
ನೆಕ್ಸ್ಟು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂಡರ್ ದಿ ಹೆಡ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸಲ್ಲಿ ಆದಂಥ ಲಾಸಸ್ಸನ್ನು, ಕ್ಯಾಪಿಟಲ್ ಗೇನ್ಸಲ್ಲಿ ನಮ್ಗೆ ಎರಡು ಬರುತ್ತೆ, ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿರ್ಬೋದು. ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎರಡನ್ನೂ 8 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, 8 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಫ್ಯೂಚರಲ್ಲಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಸೆಟ್ ಆಫ್ ಮಾಡ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಾದರೂ ಬೇಕಿದ್ರೆ ಸೆಟ್ ಆಫ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು ಫ್ಯೂಚರಲ್ಲಿ. ಅಂದರೆ ಅಪ್ ಟು 80 ಇಯರ್ಸ್ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್. ಅದನ್ನು ಸೆಟ್ ಆಫ್ ಮಾಡದೇ ಇರುವಂಥ ಕ್ಯಾಪಿಟಲ್ ಲಾಸಸ್ಸನ್ನು 8 ಇಯರ್ಸ್ವರೆಗೂ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಫ್ಯೂಚರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದ್ದರೆ ಎರಡರಲ್ಲೂ ಸೆಟ್ ಆಫ್ ಮಾಡ್ಕೋಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಲ್ಲರೂ ಸೆಟ್ ಆಫ್ ಮಾಡ್ಕೋಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಲ್ಲಿ ಬೇಕಿದ್ದರೂ ಸೆಟ್ ಆಫ್ ಮಾಡ್ಕೋಬೋದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲೇ ಸೆಟ್ ಆಫ್ ಮಾಡಬೇಕು ಫ್ಯೂಚರಲ್ಲಿ. ನೆಕ್ಸ್ಟ್ ನೋಡಿ, ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಆದಂಥ ಲಾಸಸ್ನ ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಹೇಳಿದ್ರೆ 4 ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಸ್ಪೆಕ್ಯುಲೇಷನ್ ಬಿಸ್ನೆಸ್ಸು. ಮತ್ತು ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ರೇಸ್ ಹಾರ್ಸಸ್, ಇದನ್ನು 4 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಬೇರೆ ಎಲ್ಲ 8 ಇಯರ್ಸ್ ಬರುತ್ತೆ. ಸ್ಪೆಕ್ಯುಲೇಷನ್ ಬಿಸ್ನೆಸ್ಸು ಮತ್ತು ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ರೇಸ್ ಹಾರ್ಸಸ್ ಲಾಸಸ್ಸನ್ನು 4 ಇಯರ್ಸ್ವರೆಗೂ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬೇರೆ ಯಾವ ಹೆಡ್ ಆಫ್ ಇನ್ಕಮಲ್ಲೂ ಅದನ್ನು ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ನ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮಲ್ಲೇ ಸೆಟ್ ಆಫ್ ಮಾಡಬೇಕು. ಇದು ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ರೇಸ್ ಹಾರ್ಸಸ್ಸು ಅಷ್ಟೇ, ಅದೇ ಸೋರ್ಸಸ್ಸಲ್ಲಿ ಅದನ್ನು ಸೆಟ್ ಆಫ್ ಮಾಡಬೇಕು ಫ್ಯೂಚರ್ ಇಯರಲ್ಲಿ. ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂದರೆ 4 ಇಯರ್ಸ್ವರೆಗೂ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಮ್ಯಾಕ್ಸಿಮಮ್. ನೋಡಿ, ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆಫ್ ಆ್ಯಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್, ಇದರಲ್ಲಿ ಆದಂಥ ಲಾಸಸ್ನು 4 ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಫ್ಯೂಚರಲ್ಲಿ ಅದೇ ಸೋರ್ಸ್ ಆಫ್ ಇನ್ಕಮಲ್ಲಿ ಸೆಟ್ ಆಫ್ ಮಾಡಬೇಕು. ಬೇರೆ ಯಾವ ಸೋರ್ಸಸಲ್ಲೂ ನಾವು ಸೆಟ್ ಆಫ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ. ಓಕೆ, ಇದಿಷ್ಟು ಸೆಟ್ ಆಫ್ ಲಾಸಸ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಇಲ್ಲಿಗೆ ಏನಾಗುತ್ತೆ, ಕಂಪ್ಲೀಟ್ ಮುಗಿಯುತ್ತೆ. ನೆಕ್ಸ್ಟಲ್ಲಿ ನಾನು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸನ್ನು ತಗೊಳ್ತೀನಿ. ಅಂದರೆ ಎಲ್ಲ ಕ್ಲಬ್ಬಿಂಗ್ ಆಫ್ ಇನ್ಕಮ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಫೈನಲಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಅಮೌಂಟ್ ಎಷ್ಟು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಟಾಪಿಕಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸಲ್ಲಿ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.